ವಿದುರಾಶ್ವತ್ಥದಲ್ಲಿರುವಂತಹ ಅಶ್ವತ್ಥನಾರಾಯಣ ಸ್ವಾಮಿ ದೇವಸ್ಥಾನ. ವಿದುರಾಶ್ವತ್ಥವು ಗೌರಿಬಿದನೂರಿಂದ 7 ಕಿಲೋಮೀಟರ್ ದೂರದಲ್ಲಿದೆ. ದೇವಸ್ಥಾನದ ಮುಂದೆ ಈ ರೀತಿ ಕಾಣಿಸುತ್ತೆ. ಈ ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ವಿದುರಾಶ್ವತ್ಥದಲ್ಲಿರುವಂತಹ ಅಶ್ವತ್ಥನಾರಾಯಣ ಸ್ವಾಮಿಯ ದೇವರನ್ನು ದರ್ಶನ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿರುತ್ತೆ. ನಾನೀಗ ವಿದುರಾಶ್ವತ್ಥದ ಇತಿಹಾಸವನ್ನು ಹೇಳ್ತೀನಿ ನೋಡಿ. ಯಮಧರ್ಮರಾಜನು ಮನುಷ್ಯನಂತೆ ಬದುಕಲು ಶಾಪಗ್ರಸ್ತನಾದಾಗ ಮಹಾಭಾರತ ಸಮಯದಲ್ಲಿ ಧೃತರಾಷ್ಟ್ರನ ಆಸ್ಥಾನದ ಮಂತ್ರಿಯಾದ ವಿದುರನಾಗಿ ಜನಿಸುತ್ತಾನೆ. ಕುರುಕ್ಷೇತ್ರ ಯುದ್ಧದ ನಂತರ ವಿದುರನು ಮೋಕ್ಷವನ್ನು ಬಯಸ್ತಾನೆ. ಆಗ ಶ್ರೀಕೃಷ್ಣನ ಸಲಹೆ ಮೇರೆಗೆ ದಕ್ಷಿಣ ಭಾರತದ ಕಡೆಗೆ ತೀರ್ಥಯಾತ್ರೆಯನ್ನು ಕೈಗೊಳ್ತಾನೆ. ಹೀಗೆ ದಕ್ಷಿಣ ಭಾರತದ ಕಡೆಗೆ ಬಂದಂತಹ ವಿದುರನು ಉತ್ತರ ಪಿನಾಕಿನಿಯ ನದಿಯ ದಡದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾನೆ. ಈ ಸಮಯದಲ್ಲಿ ಒಂದು ಅಶ್ವತ್ಥ ಸಸಿಯು ನೀರಲ್ಲಿ ಕೊಚ್ಕೊಂಡು ಬರುತ್ತೆ. ಮೈತ್ರೇಯ ಋಷಿಯ ಸಲಹೆ ಮೇರೆಗೆ ಆ ಸಸಿಯನ್ನು ನದಿಯ ದಡದಲ್ಲಿ ನೆಟ್ಟು ಅದನ್ನು ಪೋಷಿಸ್ತಾನೆ. ಜೊತೆಗೆ ಅದಕ್ಕೆ ಪ್ರತಿದಿನ ಕೂಡ ಪೂಜೆಯನ್ನು ಮಾಡ್ತಿರ್ತಾನೆ. ಈ ಪೂಜೆ ಆಚರಣೆ ಅಥವಾ ತಪಸ್ಸಿನಿಂದ ಬ್ರಹ್ಮ ವಿಷ್ಣು ಮಹೇಶ್ವರರು ಮೆಚ್ಚಿ ವಿದುರನಿಗೆ ಮೋಕ್ಷವನ್ನು ಕೊಡ್ತಾರೆ. ವಿದುರನು ಅಶ್ವತ್ಥ ಸಸಿ ನೆಟ್ಟಿರುವುದರಿಂದ ಈ ಪ್ರದೇಶವನ್ನು ವಿದುರಾಶ್ವತ್ಥ ಅಂತ ಕರೀತಾರೆ. ಭಕ್ತರು ತಮ್ಮ ಹರಕೆಗಳನ್ನು ತೀರಿಸಲು ಈ ಪ್ರದೇಶದಲ್ಲಿ ನಾಗರಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಈ ಪ್ರದೇಶದಲ್ಲಿ ನಾಗರಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಲು ದೇವಸ್ಥಾನದ ಕಡೆಯಿಂದ 15,000 ರೂಪಾಯಿಗಳನ್ನು ತೆಗೆದುಕೊಳ್ತಾರೆ. ನೀವಿಲ್ಲಿ ನೋಡಬಹುದು ಸಾವಿರಾರು ಸಂಖ್ಯೆಯಲ್ಲಿರುವಂತಹ ನಾಗರ ಕಲ್ಲುಗಳು. ಕೆಲವು ವರ್ಷಗಳ ಹಿಂದೆ ಈ ಜಾಗದಲ್ಲಿ ಬೃಹತ್ತಾದಂತಹ ಅಶ್ವತ್ಥ ಮರವು ನಾಗರ ಕಲ್ಲುಗಳ ಮೇಲೆ ಬಿದ್ದು ನಾಗರ ಕಲ್ಲುಗಳಿಗೆ ಅಪಚಾರ ಉಂಟಾಗುತ್ತದೆ. ಹಾಗೆ ಬಿದ್ದಿರುವಂತಹ ಅಶ್ವತ್ಥ ಮರದ ತುಂಡನ್ನು ಈ ದೇವಸ್ಥಾನದ ಬಳಿ ಇಟ್ಟಿದ್ದಾರೆ ನೋಡಿ. ಹಾಗೆ ಈ ಪ್ರದೇಶದಲ್ಲಿ ಕೆಲವು ಹಸುಗಳನ್ನು ಕೂಡ ದೇವಸ್ಥಾನದ ಬಳಿ ಸಾಕಿದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.